ನಮ್ಮ ನ್ಯೂಸ್ಗೆ ಸ್ವಾಗತ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಿಮ್ಮ ಮನೆಗೆ ಬೇಕಾಗುವ ಫ್ರಿಡ್ಜ್, ವಾಷಿಂಗ್ ಮಷಿನ್, ಎಸಿ, ಮೊಬೈಲ್ ಫೋನ್, ಲ್ಯಾಪ್ಟಾಪ್, ವೆಟ್ ಗ್ರೈಂಡರ್, ಮಿಕ್ಸರ್ ಗ್ರೈಂಡರ್, ಕುಕ್ಕರ್, ಫ್ಯಾನ್, ಸೋಲಾರ್ ವಾಟರ್ ಹೀಟರ್ ಹಾಗೂ ಎಲ್ಲಾ ರೀತಿಯ ಗೃಹೋಪಯೋಗಿ ವಸ್ತುಗಳ ಮೇಲೆ ಭಾರಿ ರಿಯಾಯಿತಿ. ನಮ್ಮಲ್ಲಿ ಬಜಾಜ್ ಫೈನಾನ್ಸ್ ವತಿಯಿಂದ ಆಕರ್ಷಕ ಲೋನ್ ಮೇಳ ಆಯೋಜಿಸಲಾಗಿದೆ. ನಿಮ್ಮ ಮನೆಗೆ ಬೇಕಾಗಿರುವ ಎಲ್ಲಾ ವಸ್ತುಗಳನ್ನು ಸುಲಭ ಮಾಸಿಕ ಕಂತಿನಲ್ಲಿ ಪಡೆಯಬಹುದು. ಈ ಅವಕಾಶ ಕೇವಲ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಲ್ಲಿ ಮಾತ್ರ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ಒಮ್ಮೆ ಭೇಟಿ ಕೊಡಿ. ಗಜಾನನ ಸರ್ಕಲ್, ಚಿಂತಾಮಣಿ, ಬಿಸೈಡ್ ಕೋಟಕ್ ಮಹೀಂದ್ರಾ ಬ್ಯಾಂಕ್, ಎಂಜಿ ರೋಡ್, ಅಪೋಸಿಟ್ ಬೆಸ್ಕಾಂ ಆಫೀಸ್, ಶ್ರೀನಿವಾಸಪುರ. ನಂಜುಂಡೇಶ್ವರ ಲಾಡ್ಜ್ ಪಕ್ಕ, ಕೋಲಾರ ರಸ್ತೆ, ಮಾಳೂರು. ನಿಯರ್ ಪೆಟ್ರೋಲ್ ಪಂಪ್, ಬಾಗೇಪಲ್ಲಿ ರೋಡ್, ತಿಪ್ಪೂರಹಳ್ಳಿ. ಬಾಗೇಪಲ್ಲಿ ರಸ್ತೆ, ಪೊಲೀಸ್ ಸ್ಟೇಷನ್ ಹತ್ತಿರ, ಚೇಳೂರು. ಮಯೂರ ಥಿಯೇಟರ್ ಮುಂಭಾಗ, ಮಯೂರ ಸರ್ಕಲ್, ಶಿಡ್ಲಘಟ್ಟ. ಹಾಲಿ ಮಾಜಿ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿದ ಬಿಜೆಪಿ ಅಭ್ಯರ್ಥಿ ವೇಣುಗೋಪಾಲ್. ಚಿಂತಾಮಣಿ ವಿಧಾನಸಭಾ ಚುನಾವಣೆಯ ಪ್ರಚಾರದಲ್ಲಿ ಜೆಡಿಎಸ್ ಮತ್ತು ಕಾಂಗ್ರೆಸ್ ಪಕ್ಷಗಳ ಅಭ್ಯರ್ಥಿಗಳು ನಡುವೆ ವಾಕ್ಸಮರ ನಡೆಯುತ್ತಿರುವ ಮಧ್ಯೆ ಬಿಜೆಪಿ ಪಕ್ಷದ ಅಭ್ಯರ್ಥಿ ಜಿಎನ್ ವೇಣುಗೋಪಾಲ್ ಅವರು ಸಹ ಹಾಲಿ ಮತ್ತು ಮಾಜಿ ಶಾಸಕರ ವಿರುದ್ಧ ವಾಗ್ದಾಳಿ ನಡೆಸಿ ಅಧಿಕಾರದಲ್ಲಿದ್ದಾಗ ಹಾಲಿ ಮತ್ತು ಮಾಜಿ ಶಾಸಕರು ಅಭಿವೃದ್ಧಿಯಲ್ಲಿ ಏನೂ ಸಾಧನೆ ಮಾಡಿಲ್ಲವೆಂದು ಆರೋಪಿಸಿದರು. ಅವರು ಇಂದು ತಾಲೂಕಿನ ಕೋಟ್ಗಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ರಾಗುಟಹಳ್ಳಿ, ಯನಕೊತ್ತೂರು, ಆದೇಪಲ್ಲಿ, ವಸಂತಹಳ್ಳಿ, ತಿಪ್ಪನಹಳ್ಳಿ, ಗೋಪಾಲ್ಪುರ, ವೀರಪಲ್ಲಿ, ನರಸಾಪುರ, ಸುಜ್ಜನಹಳ್ಳಿ, ದೊಡ್ಡಹಳ್ಳಿ, ಗೊಲ್ಲಹಳ್ಳಿ, ಕಾಗತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸೇರಿದ ಮುಂತಕದ್ರೇನಹಳ್ಳಿ, ಗೋನಿಗಡ್ಡ, ಬುಕ್ಕನಹಳ್ಳಿ, ಶಿಂಗಸಂದ್ರ, ಕೃಷ್ಣರಾಜಪುರ, ಬಡಗವಾರಹಳ್ಳಿ, ಕರೇಪಲ್ಲಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಭರ್ಜರಿ ಚುನಾವಣಾ ಪ್ರಚಾರ ಮಾಡಿ ಮಾತನಾಡುತ್ತಿದ್ದರು. ಮಾಜಿ ಶಾಸಕರು ಎಲ್ಲ ತಾಲೂಕು ಹಾಗೂ ಜಿಲ್ಲಾ ಪಂಚಾಯತಿ ಸದಸ್ಯರುಗಳನ್ನು ಗೆಲ್ಲಿಸಿಕೊಳ್ಳುತ್ತಾರೆ, ಆದರೆ ಅವರು ಗೆಲ್ಲಲು ಸಾಧ್ಯವಿಲ್ಲ ಯಾಕೆ ಎಂದು ಪ್ರಶ್ನಿಸಿದ ಅವರು, ಹಾಲಿ ಶಾಸಕರು MLA ಚುನಾವಣೆಯಲ್ಲಿ ಮಾತ್ರ ಗೆಲ್ಲುತ್ತಾರೆ, ಆದರೆ ತಾಲೂಕು ಮತ್ತು ಜಿಲ್ಲಾ ಪಂಚಾಯತ್ಗಳಲ್ಲಿ ಸೋಲುತ್ತಾರೆ ಯಾಕೆ ಎಂದು ಪ್ರಶ್ನಿಸಿದ ಅವರು, ಇದರ ಬಗ್ಗೆ ಮತದಾರರು ಸಹ ಉತ್ತರಿಸಬೇಕಾಗಿದೆ ಎಂದರು. ಚುನಾವಣಾ ಪ್ರಚಾರದಲ್ಲಿ ವಿವಿಧ ಗ್ರಾಮಗಳಲ್ಲಿ ವಿವಿಧ ಪಕ್ಷದ ಕಾರ್ಯಕರ್ತರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಂಡು ಬಿಜೆಪಿ ಪಕ್ಷದ ಬಲ ಹೆಚ್ಚಿಸಿಕೊಳ್ಳಲು ಮುಂದಾಗುತ್ತಿರುವುದಲ್ಲದೆ, ಹಾಲಿ ಮತ್ತು ಮಾಜಿಗಳನ್ನು ನನಗೆ ಒಮ್ಮೆ ಅವಕಾಶ ಕೊಟ್ಟು ಗೆಲ್ಲಿಸಿದರೆ ಬಡವರಿಗೆ ಸಿಗಬೇಕಾದ ಸೇವೆಗಳನ್ನು ನೆರವೇರಿಸುವುದಾಗಿ ಹೇಳಿದ್ದರು. ಜೊತೆಗೆ ಕೇಂದ್ರ ಮತ್ತು ರಾಜ್ಯದ ಬಿಜೆಪಿ ಸರ್ಕಾರದ ಕಾರ್ಯಕ್ರಮಗಳನ್ನು ಸಹ ವೇಣುಗೋಪಾಲ್ ವಿವರಿಸಿದರು. ಇನ್ನು ಪ್ರಚಾರ ಸಭೆಯಲ್ಲಿ ವಾಣಿ ಕೃಷ್ಣಾರೆಡ್ಡಿ, KM ರಾಜಶೇಖರ ರೆಡ್ಡಿ, ರಾಗುಟಹಳ್ಳಿ ಶ್ರೀನಿವಾಸ್, ಕೋಡ್ಗಲಿ ಪ್ರದೀಪ್, ಪಾಲೇಪಲ್ಲಿ ಶಿವಾರೆಡ್ಡಿ, ಕೋಡ್ಗಲ್ ಸೈಯದ್, ಕೋನಪಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ, ಚೌಡರೆಡ್ಡಿಪಾಳ್ಯ ಕುಮಾರ್, ಮಾಡ್ಕೆರೆ ಅರುಣ್, ಮುರಳಿ, ಮಂಜುನಾಥಾಚಾರಿ, ಶಿವಾರೆಡ್ಡಿ, ಬಾಡಿ ಬಿಲ್ಡರ್ ಶ್ರೀನಿವಾಸ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು.
ಸುಮಾರು 30 ವರ್ಷಗಳಿಂದ ಒಂದು ಬಡತನದ ಕುಟುಂಬದಲ್ಲಿ ಹುಟ್ಟಿ ನನ್ನ ಸಂಪಾದನೆಯಲ್ಲಿ 30% ಬಡತನಕ್ಕೆ ಮೀಸಲಿಟ್ಟು ಆವತ್ತಿದ್ದ ದೇವಸ್ಥಾನಗಳು, ಮಸೀದಿಗಳಾಗ್ಬೋದು, ಚರ್ಚ್ ಆಗ್ಬೋದು, ಮಕ್ಕಳ ವಿದ್ಯಾಭ್ಯಾಸ, ಒಂದು ಸಾವನ್ನಲ್ಲೂ ಮದುವೆಯಲ್ಲೂ ಒಂದು ನಾನಾ ಕುಲವೃತ್ತಿ ತಳ್ಳೋ ಗಾಡಿ, ಸೇವಿಕರಿಗೆ ಕಿಟ್ಟು, ಇಸ್ತ್ರಿ ಪೆಟ್ಟಿ, ಮೈನ್ ಏನಪ್ಪ ಅಂದ್ರೆ ಮೊದಲು ಆಸ್ಪತ್ರೆಗಳು, ಮೆಡಿಕಲ್ ಕ್ಯಾಂಪ್ ಮಾಡಿ ಇವತ್ತು ಸುಮಾರು 7,000 ಚಿಲ್ಲರೆ ಜನ ಆಪರೇಷನ್ ಮಾಡಿಸಿದ್ದೀನಿ. ಎಲ್ಲ ಕೈ ಕಾಲು ಸರಿಗಿಲ್ದಿದ್ದು ಇವತ್ತು ₹1 ಖರ್ಚಿಲ್ದಿರ ಇವತ್ತು ನಾನು ಟ್ರಸ್ಟ್ ಮುಖಾಂತರ ಮಾಡಿಸ್ಕೊಂಡ್ ಬರ್ತಾ ಇದ್ದೀನಿ. ಚಿಂತಾಮಣಿ ಕ್ಷೇತ್ರದಲ್ಲಿ KM ಕೃಷ್ಣಾರೆಡ್ಡಿ ಅವರ ನೆರಳಲ್ಲಿ ಇದ್ದಂತಾನು, ಅವರ ರಾಜಕೀಯ ಒಬ್ಬ ಬಡವನ ಮನೆಯಲ್ಲಿ ಒಬ್ಬ ಡಾಕ್ಟರ್ ಆಗಿ, ಲಾಯರ್ ಆಗೋ, ಇಂಜಿನಿಯರ್ ಆಗೋ, ಅವ್ರ ಮಕ್ಕಳು, ರೈತರ ಮಕ್ಕಳು ಓದಬೇಕು, ಈ ದೇಶದ ಅಭಿವೃದ್ಧಿನೇ, ಈ ದೇಶದ ಕಣ್ಣುಗಳೇ ರೈತರು ಅಂತ ನಂಬಿದ್ದಂತ ನಮ್ಮ KM ಕೃಷ್ಣಾರೆಡ್ಡಿ ಅವರು ಯಾವತ್ತು ರೈತರು ಮಕ್ಕಳು ವಿದ್ಯಾವಂತರಾಗಿ ಉದ್ಯೋಗಸ್ಥರಾಗ್ತಾರೋ, ರೈತರು ಯಾವತ್ತು ಬಡವರಾಗಲ್ದೋ ಆವತ್ತೇ ಈ ದೇಶ ಉದ್ಧಾರ ಆಗೋದು ಅಂತ. ಇದು ನರೇಂದ್ರ ಮೋದಿ ಅವರು ನಮ್ಮ ಗೋಪಾಲ್ ಗೌಡ್ರು ಅವ್ರಿಗೆ ಹೇಳಿದಾಗ ಅವರು ರೈತರಿಗೆ ಅಕೌಂಟಿಗೆ ಅಂತ 10,000 ರೂಪಾಯಿ, ಕೇಂದ್ರ ಸರ್ಕಾರ 6,000, ರಾಜ್ಯ ಸರ್ಕಾರ 4,000, ಅದೇ ಮುಂದಿನ ದಿನದಲ್ಲಿ ಕೇಂದ್ರ ಸರ್ಕಾರ 15,000, ರಾಜ್ಯ ಸರ್ಕಾರ 10,000 ಬೀಳ್ತು. ಇವತ್ತು ಸುಮಾರು ನಿಮಗೆ ಗೊತ್ತು 75 ವರ್ಷದಿಂದ ಸರ್ಕಾರ ಇದೆ. ಆ ಸರ್ಕಾರದಲ್ಲಿ ಇವತ್ತು ರೈತನಲ್ಲಿರೋ ಪಾಣಿ ಇನ್ನ